ಸರ್ಕಾರ ಹೇಳಬೇಕೀಗ. ನಾವು ಹೇಳೋದೆಲ್ಲ ಹೇಳಿದ್ದೀವಿ. ಈಗ 4 ಬೇಡಿಕೆಗಳನ್ನ ಇಟ್ಟಿದ್ದೀವಿ. ಒಂದು, ಯಾವುದೇ ಕಾರಣಕ್ಕೂ ರೋಸ್ಟರ್ನ, ಈ ಹೊಸ ರೋಸ್ಟರ್ನ ಇಂಪ್ಲಿಮೆಂಟ್ ಮಾಡಬೇಡಿ. ಹಳೆಯ ರೋಸ್ಟರ್ ಆದಂಥ ರಿಕ್ರೂಟ್ಮೆಂಟನ್ನು ತಕ್ಷಣ ಪ್ರಾರಂಭ ಮಾಡಿ. ಎರಡನೇ ಬೇಡಿಕೆ ಹೇಳಿರೋದು 27ಕ್ಕೆ ಸೆನ್ಸಸ್ ಕೇಂದ್ರ ಸರ್ಕಾರ ಶುರು ಮಾಡಿದೆ. ನೀವು ಕೊಡ್ತಾ ಇರ್ತಕ್ಕಂಥ ಎಲ್ಲ ವರದಿಗಳು ಒಂದು ರೀತಿಯಿಂದ ಅವೈಜ್ಞಾನಿಕ ಇದೆ, ಇಲ್ಲ ನ್ಯೂನತೆಗಳಿದ್ದಾವೆ. ಸೊ ಅದಕ್ಕೆ ನೀವು 27ರ ಸೆನ್ಸಸ್ ಆಧಾರವಾಗಿ ಇಟ್ಕೊಂಡು ಮಾಡಿ ಅಂತ. 3ನೇ 9th ಶೆಡ್ಯೂಲಿಗೆ ಸೇರಿಸಿ. 24% ನೀವು SC/STಗೆ ಕೊಟ್ಟಿತ್ತು ಹಿಂದಿನ ಸರ್ಕಾರ, ಅದರಲ್ಲಿ ಈಗ ಕಡಿಮೆ ಮಾಡಿಬಿಟ್ರಿ ನೀವು. ಸೊ ಅದಕ್ಕೆ 9th ಶೆಡ್ಯೂಲಿಗೆ ಸೇರಿಸಿ. ಅದಾದ ಮೇಲೆ 24% ನೀವು ಬಜೆಟ್ನಲ್ಲಿ ಇಡ್ತೀನಿ ಅಂತ ನೀವೇ ಕಾನೂನು ಮಾಡಿದಿರಿ ಹಿಂದಿನ ಮುಖ್ಯಮಂತ್ರಿ ಆದಾಗ. ನೀವು ಅದನ್ನು ನೀವೇ ವೈಲೇಟ್ ಮಾಡ್ತಾಯಿದ್ದೀರಿ. ಸೊ ಅದಕ್ಕೆ ಸರ್ಕಾರ ಉತ್ತರ ಕೊಡಬೇಕೀಗ. ಕೊನೆದಾಗ ಒಂದು ಮಾತು ಹೇಳಿದ್ರಿ, ಸಚಿವ ಸಂಪುಟದಲ್ಲಿ ಏನಾದರೂ ನಿರ್ಧಾರ ನಮ್ಮ ಪರ ಇಲ್ಲ ಅಂದರೆ ಮುಂದಿನ ಹೋರಾಟ ಇನ್ನಷ್ಟು. ನಾವು ಏನು ಇನ್ಜಸ್ಟಿಸ್ ಏನು ಕೇಳ್ತಾ ಇಲ್ಲ, ಎಲ್ಲವೂ ನಮಗೆ ಕೊಡ್ರಿ ಅಂತ ಕೇಳಿಲ್ಲ ನಾವು. ಈಗ ಮಾಡಿರೋ ರೋಸ್ಟರ್ ಹೆಂಗಿದೆ, ಎಲ್ಲ ಒಂದೇ ಸಮಾಜಕ್ಕೆ ಹೋಗೋಂಗಿದೆ. ಹಂಗೆ ಮಾಡಬೇಡಿ ಅಂತ, ಅನ್ಯಾಯ ಅದು ಅನ್ನಂತ ಹೇಳ್ತಾ ಇರೋದು. ಕೊನೆದಾಗ ಸರ್, ಈ ಮೀಸಲಾತಿ ಏನು ಈ ಹಣ ವಿಚಾರಕ್ಕೆ ಹೇಳಿದ್ರಿ, ಈ ವಿಚಾರದಲ್ಲಿ ಸರ್ಕಾರಕ್ಕೆ ಪಕ್ಷ ಅಥವಾ ವಿರೋಧ ಪಕ್ಷ ಎಷ್ಟೇ ಸರಿ ಹೇಳಿದ್ರು ಕೂಡ ಸರ್ಕಾರ ತನ್ನ ನಿಲುವು ಏನೂ ಬದಲಾಯಿಸಿಲ್ಲ, ಬಜೆಟಲ್ಲಿ ಕೂಡ ಮುಂದುವರಿಸಿದೆ. ಸರ್ಕಾರವನ್ನು ಬದಲಾಯಿಸೋ ಪರಿಸ್ಥಿತಿ ಬರುತ್ತೆ. ಥ್ಯಾಂಕ್ ಯು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.